ನೋಡಿ 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 ತಲೆ ತಲೆ ಸರ್ಕೋತಾವ್ರೆ ಕಾಸಿಲ್ಲ ಅಂತ ಕಾಂಟ್ರಾಕ್ಟ್ರು. ಇದು ನನ್ನ ಮನೆ. ಯಾರ್ದು? ಇದು ನನ್ನ ಅಜ್ಜಿ ಮನೆ. ಇದು ನನ್ನ ಈ ಬಾಸ್ ಇಲ್ಲಿ ಐತಲ್ಲ ಅದಕ್ಕೆ ಬಾಸ್. ನಿಂದೇನು ರಿಕ್ವೆಸ್ಟ್ ಇಲ್ವಾ? ನಿಂದೇನು ಆರ್ಡರ್ ಇಲ್ವಾ? ಹೀರೋ ಹೀರೋ ಹೀರೋ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಬಿಗ್ ಸಪೋರ್ಟ್ ಇದ್ದಾಗೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಈಗ ನಮ್ಮ ಮನೆ ಔಟ್ಸೈಡಿಂದ ಹೇಗೆ ಕಾಣುತ್ತೆ ಅಂತ. ಸೊ ನಾನು ನಿಮಗೆ ಮನೆ ಕನ್ಸ್ಟ್ರಕ್ಷನ್ ಆಗೋವಾಗ ಮಧ್ಯೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಪೂಜೆ ಅದು ಬಾಗಿಲು ನಿಲ್ಲಿಸಿದ್ದು ಅದೆಲ್ಲ ಆದಮೇಲೆ ಮೋಲ್ಡು ಹಾಕಿದ್ದನ್ನು ವಿಡಿಯೋನ ಶೇರ್ ಮಾಡಿದ್ದೆ. ಸೊ ನೋಡಿ, ಈಗ ಫುಲ್ ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ನೋಡಿ ಹೇಗೆ ಅನ್ನಿಸ್ತು ಮತ್ತು ಆಚೆಯಿಂದ ಡಿಸೈನ್ ಹೇಗಿದೆ ಅದನ್ನೆಲ್ಲ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಬೋದು. ಪ್ಲೀಸ್ ತಿಳಿಸಿ. ಸೊ ಪೂರ್ತಿ ವಿಡಿಯೋನ ನೋಡಿ. ಮಧ್ಯೆ ನಮ್ಮ ಕಾಂಟ್ರಾಕ್ಟರ್ ಜೊತೆ ಸ್ವಲ್ಪ ಮಾತುಕತೆ ಆಯಿತು. ಹಂಗೆ ಹಿಂಗೆ ಅವ್ರ ಕಾಲೆಲ್ಲ ಎಳೆದ್ವಿ, ಅದು ಮಾಡಿ ಇದು ಮಾಡಿ ಅಂತ. ಆದರೂ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಪಾಪ ಆರಾಮಾಗೆ ಮನೆಯವ್ರ ಥರನೇ ಹೊಂದ್ಕೊಂಡು ನಮಗೆ ಕೆಲಸಗಳನ್ನ ಮಾಡಿಕೊಡ್ತಿದ್ದಾರೆ. ಸೊ ನೋಡಿ, ಒಂದು ಕಡೆಯಿಂದ ಮನೆ ಹೇಗಿದೆ ಒಳಗಡೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಬೇಡವಾ ಮತ್ತೆ? ಅದಕ್ಕೆ ನೋಡು, ಆ ಕಡೆ ಒಂದು ಈ ಕಡೆ ಒಂದು ಕೊಟ್ಟಿದ್ದಾರಾ? ಕೊಟ್ಟೇ ಇಲ್ಲ. ಓಹ್, ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಈ ಸೈಡು. ನಾವು ಅಲ್ಲಿಗೆ ಕೊಡು ಅಂತ ಅಲ್ವೇನು ಹೇಳಿದ್ದು? ಇಲ್ಲೇ ಮಿಕ್ಸಿ ಇಟ್ಕೊಳ್ಳೋದು. ಯಾಕೆ ಹಿಂಗೆ ಮಾಡಿದ್ರಿ ಅಣ್ಣ? ಕಿಚನ್ ಅಲ್ಲಿಗೆ ಬರೋಲ್ಲ ಅಂತ ಹಿಂಗೆ ಹಾಕೋರಣ್ಣ. ಹಿಂಗೆ ಇರಲಿ ಬಿಡು, ಇನ್ನೇನು ಮಾಡೋದು. ಈ ಕಡೆ ಒಂದು ಕೊಟ್ಟಿದ್ದಾರೆ ನೋಡಿ, ಕೊಡಿ ಅಂತ ಹೇಳಿದ್ವಲ್ಲ, ಇರಲಿ ಅಂತ. ಯುಟಿಲಿಟಿ ಯಾಕೆ ಅಂದರೆ ಸ್ವಿಚ್ ಬೇಡವಾ? ಯಾವುದಪ್ಪ? ಈಗ ಇಲ್ಲಿ ಇಷ್ಟು ಹೊರಟೋಗುತ್ತೆ. ಇಂಡಿಯನ್ ಟಾಯ್ಲೆಟ್ ಹಾಕಿದ್ರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಹೊರಟೋಗುತ್ತೆ. ಇಲ್ಲಿ ಶವರ್ ಸೆಂಟ್ರಿಗೆ ಬರಲ್ವಲ್ಲ, ಅದನ್ನ ನಾನು ಅಷ್ಟೇ. ಇಲ್ಲಿ ಕಿಟಕಿ ಐತಲ್ವಾ, ಅಲ್ಲಿಂದ ಹಿಂಗ್ ಕ್ರಾಸ್ ತಗೋತೀವಿ. ಇಲ್ಲಿ ನಿಂಗೆ ಬರ್ತಾಗ ಸೈಡ್ ಹಿಂಗೆ ಉದ್ದಾರ ಹಾಡಾಕೋರ ಆಯ್ತು. ಎಲ್ಲ ಗೊತ್ತಿರುತ್ತೆ. ಮೆಟ್ಲು ಸರಿ ಮಾಡ್ತಿಲ್ಲ ಇನ್ನು. ನಾವು ಹೇಳಿದ್ ಕೇಳಲ್ಲ. ಎಷ್ಟಾಗ್ಬೋದು ಅದು? ಅದೇ ಎಷ್ಟು ಎಷ್ಟು ಮಾಡ್ತಾನೆ, ಎಷ್ಟು ಕಮ್ಮಿ ಹೇಳ್ತೆ ಅಷ್ಟು ಮಾಡಿಸ್ಬೇಕು. ಹಾಕೈತೆ ತೆಗಿಬೇಕು, ಕಟ್ ಮಾಡಬೇಕು. ಬೇಡ ಅಂತ ಹೇಳೋಗಿದ್ದೆ ಅವತ್ತೇ. ಹೇಳ್ದೆ ಹಾಕಿದ್ಮೇಲೆ ಹೇಳಿದ್ದೀನಿ. ಇನ್ನ ಕಟ್ಟಿದ್ರು ಅಷ್ಟೇ. ಕಟ್ಟಿದ್ದೆಲ್ಲ ಕಾಂಕ್ರೀಟ್ ಕಾಂಕ್ರೀಟ್ ಹಾಕಿರ್ಲಿ. ಹಾಂ, ಅಷ್ಟೇ ಅಷ್ಟೇ. ಎಲ್ಲ ಅಣ್ಣ, ಈ ಕಿಟಕಿ ಒಂಚೂರು ದೊಡ್ಡ ಮಾಡ್ತೀವಿ. ಕಮೋಡ್ ಕೊಡಲ್ವಾ ನೀವು? ಅಲ್ಲಿಗೆ ಶವರ್ ಮಾಡೋಣ ಬೇಕಾದ್ರೆ ಇಲ್ಲಿಗೆ ಮಾಡಕ್ ಕೊಡೋಣ. ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ. ಇದು ಡೋರ್ ಹಿಂಗ್ ಓಪನ್ ಆಗುತ್ತಲ್ವಾ, ಇಲ್ಲಿಗೆ ಬರಲ್ಲ. ಇಲ್ಲಿ ಕಮೋಡ್ ಬರುತ್ತೆ, ಅಲ್ಲಿಗೆ ಒಂದು ಪುಟ್ಟದ ಇಲ್ಲಿಗೆ ಹಾಕೋಣ. ಇಲ್ಲಿ ಬೇಕಾದ್ರೆ ಶವರ್. ಇಲ್ಲಿ ಶವರ್ ಇಡಲ್ ಇರ್ಲಿ. ಪಾಯಿಂಟ್ 2 3 4 4 ಐತಿ. ಲಾಸ್ಟಿಂದ ಹೇಳಿದ್ಲ. 5 ಆಯ್ತು. ಚಾಲೆಂಜ್ ಮಾಡಿದ್ರೆ ಇವಾಗ ಸರಿಯಾಗಿರೋದು. ಅದು 5 ಅಡಿ ಇಲ್ಲಿಗೆ 5 ಅಡಿ ಇದು ಅಲ್ಲ, 4.5 ಅದು. 4.5 ಒಂದು 5 ಅಡಿ. 6 ಅಡಿ ಬರ್ತದೆ. 6.5 ಅಡಿ ಕಲ್ಲು ಮಾಮೂಲಿ ಹಾಕ್ಬಿಟ್ರೆ ಅದು ಆರಾಮಾಗಿ ಹಿಂಗೆ ಬರುತ್ತೆ. ಈ ಕಡೆಯಿಂದ ಎದ್ದು ಅಗ್ಲ ಕಲ್ಲು ಏನ್ ಬೇಡ, ಇಷ್ಟು ಸಾಕು ಅಣ್ಣ. ನೋಡ್ಕೊಳ್ಳಿ, ಅಷ್ಟು ಸಾಕು ಅಷ್ಟೇ. ತೀರಾ ಕಿಟಕಿ ತಕ ಬೇಡ. 2.5 ಹಾಕಿ ಆಗಲ್ವಾ? ನೀವಿನ್ನೂ ಒಂದಿಟ್ಕೆ ಗೋಡೆ ಇಟ್ಕೋಬೇಕನ್ನಲ್ಲ ಸಪೋರ್ಟಿಗೆ. ಅದೇ ಈ ಸೈಡ್ ಒಂಚೂರು ಗೋಡೆ ಇಟ್ಕೊಂಡು ಕಲ್ಲು ಕೊಡ್ತಾರೆ, ಸಾಕಷ್ಟಾದರೆ. ಎಷ್ಟು ದೊಡ್ಡದಾಗೋಯ್ತಪ್ಪ ಕಟ್ತಾ ಕಟ್ತಾ. ಹಾಂ, ನೋಡಿ ಕಾಂಟ್ರಾಕ್ಟ್ರ್ ಹೆಂಗೆ ಕೂತವ್ರೆ. ಯಾಕಾರೋ ಮನೆ ಮಾಡ್ತಿದ್ದೀನಿ ಅಂತೆಲ್ಲ ಲೋ ಬಜೆಟಲ್ಲಿ ಹೇಳ್ತಿದ್ದೀನಿ. ತಲೆ ಕೆಚ್ಕೊತ ಅವ್ರಿ. ತಲೆ ಕೆಚ್ಕೊಳ್ಳಿ ಒಂದ್ಸಲ. ಫಸ್ಟ್ ಮೇನ್ ಸ್ಟ್ರಿಂಗೆ ನಿಮ್ಮದೇ ಹಾಕೋದು. ಕಾಂಟ್ರಾಕ್ಟ್ರು ಫುಲ್ ಬೇಜಾರಲ್ಲ ಅವ್ರೆ. ನಮ್ಮ ಬಜೆಟ್ ಕೇಳಿ ತಲೆ ಕೆಚ್ಕೊತಾವ್ರೆ. ಆಚೆ ಈ ಮೂಲೆಗೊಂದು ನೆಲ್ಲಿ
ನೋಡಿ ಇಲ್ಲ ಈ ಥರದೊಂದು ಮರದ ದೇಣಿ ತಂದು ಫಿಕ್ಸ್ ಮಾಡ್ಬಿಡ್ತೀರಾ? ಅಪ್ಪಾಜಿನೂ ಬಜೆಟ್ ಹೇಳುತ್ತೆ, ಅಕ್ಕನೂ ಬಜೆಟ್ ಹೇಳುತ್ತೆ. ನಾನು ಏಣಿಗೆ ಮಾತ್ರ ನಾನು ನನ್ನ ಬಜೆಟ್ ಹೇಳಿದ್ದೀನಿ. ನೋಡಿ 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 ತಲೆ ತಲೆ ಸರ್ಕೋತಾವ್ರೆ ಕಾಸಿಲ್ಲ ಅಂತ ಕಾಂಟ್ರಾಕ್ಟ್ರು. ಏನಂತ ಫುಲ್ಲು ಸ್ಟ್ರಾಂಗ್. ಮತ್ತೆ ನೀನು ಹೇಳಿದ್ ಮಾಡ್ತಾರ ಕಾಂಟ್ರಾಕ್ಟ್ರು ವಹಿಸ್ಕೊಂಡಾರ, ಅವ್ರು ಹೇಳಿದ್ರೆ ಕೆಲಸ ಮಾಡೋದು. ಬಕೆಟ್ ತಕ್ಕೊಡೋ ತಕ್ಕ ಬಿಟ್ಟಿ ಅವ್ರನ್ನ ನೋಡಿ ಹೆಂಗತ್ತಾರೆ. ಹುಷಾರು. ಇಟ್ಕೋಬೇಕಾ ಏಣಿ? ನೀರಿದ್ರೆ ಕೈ ಪಿಡಿಗೆ ಹಾಕ್ಬಿಡಂಗೆ ಮೇಲೆ ಇಟ್ಕೆ ಹಿಡ್ಕೊಂಡು ಹತ್ತುತ್ತಿದ್ದೀರಾ? ಅಯ್ಯೋ ಅಬ್ಬಾ ಇರುತ್ತದು. ರಾಮ ಇದ್ರಲ್ಲಿ ಹಾಕುವ ಗೋಡೆಗೆ ಹೆಂಗೋ ಹತ್ತಿದ್ದೀರಾ ನೀರು? ಇಟ್ಕೋಬೇಕಾ ಏನ್ ಹೇಳ್ರಿ ಏಣಿನ? ಆಮೇಲೆ ಹತ್ತಿಸ್ಬೇಡ್ರಪ್ಪ ನಮ್ಮ ಅಪ್ಪನ. ಕೊಡಲ್ಲ. ಇನ್ನು ಮೆಟ್ಲು ಸರಿ ಹೋಗ್ಬೇಕಿದು. ಮೇಲಿರೋದು ನಮ್ದು, ಆ ರೂಮು ಮೇಡಮ್ ಅವ್ರದ್ದು, ಇವ್ರದ್ದು ಹಾಲು. ಮನ್ಸಿ ಶಾಲ್ ಆಗೈತೆ ಅದಕ್ಕೆ ದೊಡ್ಡ ಹಾಲಲ್ಲಿ ಇದೆ, ಅದಕ್ಕೆ ರೂಮಲ್ಲಿ ಇದ್ದೀರಾ ನೀವು. ಕರೆಕ್ಟ್. ನಮ್ಮ ಮನ್ಸು ದೊಡ್ಡದಾಗೈತೆ, ನಾವು ದೊಡ್ಡ ನಾವು ಹಾಲಲ್ಲೇ ಒದ್ದಾಡೋದು ದೊಡ್ಡದಾಗಿ. ನೀವೆಲ್ಲ ಚಿಕ್ಕ 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 ರೂಮಲ್ಲಿ ಇರಿ. ಹಾಕು ಬಂಟಿಗೆ ಹಾಕು ನೀರು. ಏನಪ್ಪಜಿ ಗಾದೆ ಅದು? ಆಯ್ತು ಅಡಿಗೆ ಹೇಳಪ್ಪ. ಓ ಫೈಟ್ ಫೈಟ್. ಏ ಟೈಮ್ ಆಯ್ತಲ್ಲ ಹೋಗಕ್ಕೆ, ನಡಿ. ನಾಳೆ ಕರೆಕ್ಟ್ ಎಕ್ಸಾಮ್ಗೆ ಹೋಗಲ್ಲ ನೀನು? ಇಲ್ಲೇ ಕರೆಕ್ಟೇ ಮಾಡ್ತಾನೆ ತಡಿ. ಅದಕ್ಕೆಲ್ಲ ಹಾಕೋದು ಮೇಲೆ ಈಚೆ ಬಾ. ಈ ಕಡೆ ಬೇರೆ. ಅಣ್ಣ ಇನ್ನೇನಾದ್ರು ಡೌಟ್ ಇದ್ರೆ ಕೇಳಿಲ್ಲ. ಹ್ಞೂ ಅಣ್ಣ. ಹಿಂದಕ್ಕೆ ಹಾಕ್ಬಿಡ. ಬೆಸ್ಟು. ನಾನು ಹೇಳ್ತೀನಿ ಗೋಡೆಗೆ ಅದಕ್ಕೆ ಬೇಡ ಬೇಕಾದ್ರೆ ಬೇಸ್ಟ್ ಬಿಗುತ್ತಾರ ಮನೇಲಿ ಎಲ್ಲಿ ಈ ಕಡೆ ಈ ಕಡೆ ಇಲ್ಲ ಕುರ್ತಿ ಬರುತ್ತೆ, ಇಲ್ಲೂರ್ಗು ಬರ್ತದೆ, ಇಲ್ಲೂರ್ಗು ಅದಕ್ಕೆಲ್ಲ ಬಂದಿಲ್ಲ ಅಂದ್ರೆ ಹೆಂಗೆ? ಯಾರು ಇದಕ್ಕೊಂದು ಟೈಮ್ ಹಾಕಿದಲ್ಲ ಅಂತ ಬೈಕಲ್ಲ ನಿಮ್ಮನ್ನ. ಅಕ್ಕ ನಮ್ಮ ಅಕ್ಕ ಐತಲ್ಲ, ನಂದೆಲ್ಲ ನಂದೇನಿಲ್ಲ ಇಲ್ಲ. ಅಲ್ಲ ಕೇಳಿದು ಮೆಟ್ಲು 10,000 ಮಾತಾಡಂದಿರ. ಅಕ್ಕ ಇಲ್ಲಿ ಬರಲ್ಲ. ಅಲ್ಲ ಕಂಡಕ್ಟರ್ ಇಲ್ಲಿಗೆಲ್ಲ ಹಾಕೋರೆ, ಇದೊಂದು ಗೋಡೆಗೆ ಬಣ್ಣ ಬರ್ಬಿಟ್ಟಾರಲ್ಲ, ಟೈಲ್ಸ್ ಹಾಕಿಲ್ಲ ಅಂತ ಬೇಜಾರ್ ಮಾಡ್ಕೊತಾರೆ. ಯಾರು ಅನ್ಕೊಳ್ಳಲ್ಲ ಅಕ್ಕ. ಇಲ್ಲ ಇಲ್ಲ ಹೇಳ್ಬೇಕು ನೋಡಿ, ಇದೊಂದು ಮಾತ್ರ ಈಗ 3 ಕಡೆಗೆ ಹಾಕ್ಬಿಟ್ಟು ಅದೊಂದ್ ಕಡೆ ಪಾಪ ಅದೇನ್ ಪಾಪ ಮಾಡಿ. ಅದಕ್ಕೆ ನಮ್ಮ ಅಕ್ಕ ಇಷ್ಟ ಕೊಡ್ತೀನಿ ಅಂತ ಹೇಳ್ತಿದ್ದೆ, ಅದಕ್ಕೋಸ್ಕರ ಖಂಡಿತ ಹಾಕ್ತೀನಿ. ನೀವು ಪೇಂಟ್ ಮಾಡಕ್ ಅಷ್ಟಲ್ಲಿ ಶೀಟ್ ಅಂಟ ಕೊಡಿ ಹೋಗ್ಲಿ. ಟೈಲ್ಸ್ ಬೇಡ, ಟೈಲ್ಸ್ ಜಾಸ್ತಿ ಆಗುತ್ತಲ್ವಾ? ಅದೆಂತ ಎಲ್ಲ ಒಂದೇ ಅಕ್ಕ, ಅದು ಸ್ಕ್ವೇರ್ ಫೀಟ್ ಲೆಕ್ಕ ಇರುತ್ತೆ. ಇಲ್ಲ ಜನ ನೋಡ್ತಾ ಇರ್ತಾರೆ, ಕಮೆಂಟ್ ಮಾಡ್ಬಿಟ್ಟಿರ್ತೀನಿ. ನೋಡಿ ಯೋಚನೆ ಮಾಡಿ, ಡಿಸೈಡ್ ಮಾಡಿ. ಅವಾಗ ಬಂದವರಲ್ಲ ಯಾರು ಮನೆ ಕಟ್ತಾರೋ ಇಲ್ಲೆಲ್ಲ ಟೈಲ್ಸ್ ಹಾಕಿ ಇಲ್ಲಿ ಪೇಂಟ್ ಹೊಡ್ಬಿಟ್ಟಾರಲ್ಲ ಅಂತ ಅಂತಾರೆ. ಅವಾಗ ನಾವು ಇವರೇ ಸತೀಶ್ ಅಣ್ಣ ಕಾಂಟ್ರಾಕ್ಟ್ರು ಇವ್ರನ್ನ ಕೇಳಿದ್ದೆ. ನಾವು ಹೇಳ್ತೀವಕ್ಕ ನಮ್ಮ ಅಕ್ಕ ನಿಮ್ಮನ್ನ ಯಾಕಮ್ಮ ನಿಂದೇನು ರಿಕ್ವೆಸ್ಟ್ ಇಲ್ವಾ? ನಿಂದೇನು ಆರ್ಡರ್ ಇಲ್ವಾ? ಅಲ್ಲ ಕಂಬಗಳು ಬೇಡ, ನಮ್ಮ ಕಂಬಗಳು ನಾನು ಈ ಕಡೆ ನಿಂತ್ಕೊತೀನಿ. ನಾನು ಈ ಕಡೆ ನಿಂತ್ಕೊತೀನಿ. ಇಲ್ಲ ಹಾಕಿದ್ರೆ ನಮ್ಗೆ ಜಾಗ ಕಂಜೆಸ್ಟೆಡ್ ಆಗೋಗುತ್ತೆ. ಇಲ್ಲಿಗೆ ಕಟ್ಟ ಫ್ರಿಜ್ ಇಲ್ಲಿ ಬರ್ತಕ್ಕ. ಹೌದು, ಫ್ರಿಜ್ ಇಲ್ಲಿ ಬಂದ್ರೆ ಇಲ್ಲಿ ಕ್ಲೋಸ್ ನಿಂದು. ಹೌದು ಅದನ್ನೇ ಆದ್ರೆ ಇಕ್ಕಂದ್ರೆ ಅದನ್ನ ನಾವ್ ಇಕ್ಕೊಳ್ಳೋಣ ಬಿಡೆ, ಅವ್ರ ಮುಂದೆ ಕೇಳ್ತಿದ್ರು. ಜಯಂಕರ ಒಂದ್ ಕಡೆ ಬಂಟಿ ಒಂದ್ ಕಡೆ ನಿಲ್ಲಿಸ್ಬಿಡೋದು. ನಿನ್ ಕಂಬ ಬೇಕಾ ನೋಡು ಅಂತ, ಆಮೇಲೆ ಇಟ್ಕೊಂಡು ನಿನ್ಗೆ ಏನ್ ಬೇಕಾ ನೋಡ. ಮಮ್ಮಿಗೆ ಹೇಳ್ತಿದಾರೆ ನಿನ್ಗೆ ಏನ್ ಬೇಕಾ? ಏನ್ ಬೇಕು ನಿನ್ಗೆ? ನಿಂದು ಇದು ಕಣ ಅದಲ್ಲ, ತಿಂದ್ಬಿಟ್ಟು ಬಾತ್ರೂಮ್ ಹೋಗಕ್ ಹತ್ರ ಆಯ್ತಿದ್ದು ಅಲ್ಲ ಇದು. ಆ ಕಡೆ ಹಾಸ್ಟೆಲ್ ಇದೆ, ನಿಂದೆ ರೂಮ್. ಬೈಕ್ ತೋರ್ಸ್ ನೋಡೋದು ಹಾಸ್ಟೆಲ್ ಐತಲ್ಲ, ಅದು ನಿಂದು ರೂಮ್ ಆಯ್ತಾ? ಈ ಕಡೆ ಬಾ, ನೀರ್ ಸಿಡಿತಾ ಇದೆ. ಬಾಯ್ ಕಡೆ ತಾತ ನೀರ್ ಹಾಕ್ತಿದ್ದಲ್ಲ.
ಆಯ್ತೇನ ಬಾಕಿ ಸರಿ ಒಳ್ಳೆ ಟೈಮ್ ಆಗುತ್ತೆ. ನಮ್ಮಪ್ಪ ಫುಲ್ ಸ್ಟ್ರಾಂಗ್. ಅಲ್ಲಿ ಸೈಟ್ ಬೇಡ ನಿನ್ ಕೈಲಿ ಆಗಲ್ಲ ಬಾಚಿನಿ. ಸ್ವಿಚ್ ಬರುತ್ತೆ, ಪ್ಲಗ್ ಬರುತ್ತೆ, ಚಾರ್ಜಿಂಗ್ ಬೇಕಲ್ಲ. ಅದಕ್ಕೆ ಎಲ್ಲ ಫೋನ್ ಅದಕ್ಕೆ ಇಲ್ಲಿ ಒಂದು ಕೊಡ್ರಿ. ಏನ್ ಹೇಳು ಚಾರ್ಜರ್ ಅದು ಡಬಲ್ ಹಾಕೊಡ್ತಾರಂತೆ ಕ್ಲೀನಾಗಿ. ನೀವ್ ಹೇಳಿದ್ರಿ, ಇಲ್ಲ ನಂಗಿಲ್ಲ, ನಾವ್ ಎಕ್ಸ್ಟ್ರಾ ಹೇಳ್ತಿಲ್ಲ. ಅದನ್ನ ಮಾಡ್ತಾ ಇರ್ತಾರೆ. ಇನ್ನೆಂತ ಮಾಡಲ್ಲ. ಈಗ ನೇಮ್ ಬೋರ್ಡ್ ಎಲ್ಗೆ ಹಾಕ್ಬೇಕಪ್ಪ? ಇರೋದೇ ಇದೊಂದ್ ಜಾಗ, ಇಲ್ಲ ಅಲ್ಲಿ ಹಾಕ್ಬೇಕು. ಈ ಪಾಯಿಂಟೇ ಆ ಕಡೆ ಬೇಡ ನಮ್ಗೆ. ಅಲ್ಲಿ ಬೇಡ, ಅಲ್ಲಿಗೆ ಬರೋದು. ಇವೆರಡರ ಮಧ್ಯಕ್ಕೆ ಬರ್ಬೇಕು ಪಾಯಿಂಟ್. ತುಳಸಿ ಕಟ್ಟೆ ಇಡ್ಬೇಕಿಲ್ಲ ಒಂದಲ್ವೇನಮ್ಮ? ರೆಡಿಮೇಡ್ ಒಂದು ಸ್ಟ್ಯಾಂಡ್ ತಂದಿಟ್ಟು ಪುಟಾಣಿ ಸ್ಟ್ಯಾಂಡ್ ತಂದಿಟ್ಬಿಟ್ರೆ ಬೇಜಾನ್ ಅಗ್ಲ ಐತಲ್ಲ ಜಾಗ. ಎತ್ಕೊಳಪ್ಪ ಕಡ್ಡಿ. ಎಷ್ಟು ಅಗ್ಲ? ಜ್ಞಾನ ಇದೆಯಾ ನಿನ್ಗೆ? ಬಟ್ಟೆ ತಂದಿದ್ಯಾ ಇನ್ನೊಂದು? ಕಾರಲ್ಲಿ ಹೋಗೋದಲ್ವಾ, ಬಟ್ಟೆ ಬಿಚ್ಚ ಹಾಕೊಂಡು ಹೋಗ್ತಾನೆ ಅಷ್ಟೇ. ಎಲ್ಲಿಗೆ ಹಾಕತ್ತಂತೆ ಬಂಟಿ? ಎಲ್ಲಿಗೆ ಹಾಕ್ತೀನಿ ಅಂತ ತಾತ? ಹೋಗು ಹೋಗ ಹಾಕೋಗು. ಅಲ್ಲೇ ಇಕ್ಕಪ್ಪ ಅಲ್ಲೇ. ಅಕ್ಕ ಕೋಲ್ ತಗೋ ಒಂದ. ಅಕ್ಕ ಮ್ಯಾಕೆ ಅಕ್ಕ ಮ್ಯಾಕೆ. ಅಲ್ಲಿಗೆ ಹೋಗ್ಬೇಕು ಅವ್ನು ರೂಮ್ ಮಾಡಲಿಕ್ಕೆ. ಹೆಂಗೆ ಮಾಡ್ತಿದೀಯಾ? ನಿನ್ನ ರೂಮು ಅಂತನಾ? ನಿನ್ನ ರೂಮಿಗೆ ಮಾತ್ರ ಕ್ಯೂರಿಂಗ್ ಮಾಡ್ಕೊತಾ ಇದೀಯಾ? ವಾ ಮೇಲೆ ಕೆಸ್ಬೇಕು. ಒಬ್ರಿಗೊಬ್ರು ಎದ್ದೇ ಬಿಟ್ರು. ಎಲ್ಲ ನಮ್ಗೆ ಹೇಳಿದ್ರಿ, ಅದು ಇದೊಂದು ಅವತ್ತು ಕರೆಕ್ಟ್ ಆಗಿ ನೀವು ಹೇಳಿಲ್ಲ, ನಾವು ಪ್ಲಾನ್ ಮಾಡ್ಲಿಲ್ಲ. ಇದೊಂದು ಪಿಲ್ಲರ್ನ ಈ ಲೆವೆಲ್ ತಗೊಂಡ್ಬಿಟ್ಟಿದ್ರೆ ತಡಿನ ಏನೋ ಬಿಟ್ಟು ಜೋಡಿ ಗಂಬ ತರ ಮಾಡಬಹುದಿತ್ತು. ಚೆನ್ನಾಗಿರ್ತಾಯಿತ್ತು, ಸಾಕಾಗ. ಈ ಎಂಟ್ರೆನ್ಸ್ ನಮ್ಗೆ ದೊಡ್ಡದಾಗಿ ಚೆನ್ನಾಗಿ ಸಿಗ್ತಾಯಿತ್ತು. ಈಗಲೂ ತೆಗಿರುತ್ತೆ. ಬೇಡ ಬೇಡ ಅದೇ ನೋಡ್ತಾ ಇರ್ತ, ಅದೇನಿಲ್ಲ. ಈ ಲೋಡ್ ಇದು ಆಗಿದಲ್ಲ, ಇದು ಪಿಲ್ಲರ್ ಹತ್ರ ಇರೋದ್ರಿಂದ ನೋಡ್ತಾ ಇರ್ತಾರೆ. ಬೇಡ ಬಿಡಿ, ಇದು ನಮಗ್ ಭಯ. ಈಗ ಇಲ್ಲಿಗೆ ಅದೇ ನಾವ್ ಹೇಳ್ದಂಗೆ ರೈಲಿಂಗ್ಸ್ ಹಾಕ್ಬಿಡಿ ಸಾಕು. ಇದೊಂದು ಗೋಡೆಗೆ, ಈ ಕಡೆ ಒಂದು ಗೋಡೆಗೆ ಕವರ್ ಮಾಡಿದಾಗ ಇದು ಈ ಕಡೆಗಿದ್ದು ಇಲ್ಲಿಗೊಂದು, ಇಲ್ಲಿ ಪೈಪ್ ಇಕ್ಕಿಂಗೆ ಮಧ್ಯಕ್ಕೆ ಎರಡು ಪೈಪ್ ಇಕ್ಕಿಂಗೆ ಇಟ್ಬಿಟ್ರೆ ಇಲ್ಲಿಗೆ ಎಷ್ಟು ನಮ್ಗೆ ಒಂದು ತಾನೇ ಬೇಕಾಗಿರೋದು. ಮೆಟ್ಲು ಎಷ್ಟು ಮೆಟ್ಲು ಬೇಕು ಇಲ್ಲಿಗೆ? ಅಲ್ಲಿ ಎರಡು ಬರುತ್ತಕ್ಕ. ಎರಡು ಬೇಕು. ಎರಡು ಹೆಂಗ್ ಹಾಕ್ತೀರಾ? ಎಷ್ಟೇ ಹೈಟ್ ಐತೆ? ಬರುತ್ತೆ ಎರಡು, ಒಂದೇ ಬರುತ್ತೆ. ಫ್ಲೋರಿಂಗ್ ಮಾಡಿದ್ರೆ ಕೆಳಗಡೆ ಇನ್ನೂ ಸ್ವಲ್ಪ ಹೈಟ್ ಆಗುತ್ತಲ್ಲ ಅಣ್ಣ. ಸಂಪತ್ರನೂ ಅಷ್ಟೇ ಆದ್ರೆ ಸಂಪು ನಮ್ ಫ್ಲೋರ್ ಗಿಂತ ಹೈಟ್ ಬರ್ಬೇಕು. ಚೂರು ಎದುರು ಅಲ್ಲೈತಲ್ಲಕ್ಕ, ಅದೇ ಆ ಹೈಟಿಗೆ ಬರುತ್ತೆ. ಇದು ಪಟ್ಟಿ ಕೊಟ್ಬಿಡಿ ಸುತ್ತ ಹೋಗ್ಲಿ ನೀರೊಳಗೆ ಹೋಗ್ದಂಗೆ. ಈ ಕಡೆ ದಮ್ಮಲ್ಲಿ ಇದೆ. ಅದು ಹಾ. ಹೈಟ್ ಮಾಡ್ರಿ. ಪಟ್ಟಿ ಕೊಟ್ಬಿಟ್ಟು ಮಾಡಿದ್ರೆ ಸಾಕು ನೀರೊಳಗೆ ಹೋಗಿ. ವಾ ಏನು ಮಾಡಿಲ್ಲ ಅಂತ ಅಂತಾರೆ ಅಂತ ಸಾಕ್ಷಿ ನೋಡಿ ಎಲ್ಲ ಒಂದೇ ಒಂದು ಗೋಡೆಗೆ ಕ್ಯೂರಿಂಗ್ ಮಾಡ್ತಾವ್ರೆ. ಅದು ಚಿಕ್ಕ ಗೋಡೆಗೆ. ಓಹೋ ಇವ್ರು ನೋಡಿ ಯಾವ್ದ್ರಲ್ಲಿ ಕ್ಯೂರಿಂಗ್ ಮಾಡ್ತಾವ್ರ. ಬಾ 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 ಬಾ. ಅಲ್ಲೋಡೆ ಯಾವ್ದ್ರಲ್ಲಿ ಕ್ಯೂರಿಂಗ್ ಮಾಡ್ತಾವನೆ. ಹಲೋ, ಒಂದು ಶರ್ಟ್ ಒಂದು ಪ್ಯಾಂಟ್ ಸತೀಶ್ ಅಣ್ಣ ಅಂತ ಇಸ್ಕೊಂಡ್ರೆ ಆಯ್ತು. ಸತೀಶ್ ಅಣ್ಣ ಒಂದು ಪ್ಯಾಂಟ್ ಕೊಡಿ, ನನ್ನ ಪ್ಯಾಂಟ್ ನೆಂದೋಗಿದೆ ಅಲ್ವಾ? ಹೆಂಗೆ ಕೇಳ್ತೀಯ ಅವ್ರನ್ನ? ಹೆಂಗಿದ್ದೀರಾ? ಇದು ನನ್ನ ಮನೆ. ಯಾರ್ದು? ಇದು ನನ್ನ ಅಜ್ಜಿ ಮನೆ. ಇದು ನಾನು ಈ ಬಾಸ್. ಯಾರು ಅವರಾ? ಕಾಂಟ್ರಾಕ್ಟರ್ ಯಾರು? ಅವ್ರ ಹೆಸರು ಸತೀಶ್ ಅಣ್ಣ. ಸತೀಶ್ ಅಣ್ಣ. ಅವ್ರು ನಿನ್ನ ಫ್ರೆಂಡಾ? ನನ್ನ ಬಾಸ್ ಈ ಮನೆಗೆ. ಈ ಮನೆಗೆ ನೀನ್ ಬಾಸಾ? ಓ ಇಲ್ಲಿ ತಿರ್ಗು. ಓ ನೋಡು ಇಲ್ಲಿ ಐತಲ್ಲ ಅದಕ್ಕೆ ಬಾಸ್. ಬಸ್ ಹೊಲ್ಟ್ರಾ? ದೀಪಾವಳಿ ಮಳೆ ಬರ್ತಿದೆ ಕಣೋ, ಮಳೆ ಬರ್ತಿದೆ ಕಣೋ, ಮಳೆ ಬರ್ತಿದೆ. ಹೊಡಿತೀಯಾ? ಮಧ್ಯಕ್ಕೆ ಹೋಗ್ತಾಳೆ. ಐ ನೀನು ಇಲ್ಲೇ ಇರ, ಬರಲ್ವೇನಾ? ಜಾಗ ಬಿಡ ಬಿಡ, ಜಾಗ ನಮ್ಮ ಹೋಗ ಹೋಗ ಹೋಗ. ನಮ್ಮ ಅಪ್ಪನ ಹತ್ರ ಆಯ್ತಾ? ಮಂಜು ಲೆಫ್ಟ್. ಯಾಕಪ್ಪ ಫುಲ್ ಹಾಕ್ಬಿಟ್ಟೆ? ಓಕೆ, ಎಲ್ಲರೂ ವಿಡಿಯೋ ನೋಡಿದ್ರಿ ಅಲ್ವಾ? ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ನಿಮಗೆ ಮನೆ ಡಿಸೈನ್ ಇಷ್ಟ ಆಗಿದ್ದರೆ ಹೇಳಿ, ಹೇಗೆ ಅನ್ನಿಸ್ತು ಹೊಸ ಮನೆ ನೋಡಿ ಅಂತ. ಹಾಗಿದ್ರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾತ್ರೂಮ್ ಐ ಸರಿಗೆ ಹೇಳು.